ಅನ್ನದಾನ ಪ್ರಾರಂಭವೇ ಧರ್ಮಸ್ಥಳ. ಕೊರೋನಾ ಬಂತು, ಎಷ್ಟೋ ದೇವಸ್ಥಾನಗಳಲ್ಲಿ, ನಮ್ಮ ಆಸುಪಾಸಿನ ಎಷ್ಟೋ ದೇವಸ್ಥಾನಗಳಲ್ಲಿ ನೈವೇದ್ಯಕ್ಕೆ ಅಕ್ಕಿಲ್ಲ, ಪೂಜೆಯವರಿಗೆ ಅಕ್ಕಿಲ್ಲ, ದುಡ್ಡಿಲ್ಲ. ಅಂಥ ದೇವಸ್ಥಾನಕ್ಕೆ ಇಲ್ಲಿಂದ ಅಕ್ಕಿ, ನೈವೇದ್ಯಕ್ಕೆ ಬೇಕಾದ ಸಾಮಾನುಗಳು, ಅರ್ಚಕರಿಗೆ ಸಂಬಳ ಸಮೇತ ಇಲ್ಲಿಂದ ಸಪ್ಲೈ ಮಾಡಿದೆ. ಸರಕಾರದ ಸುಪರ್ದಿಗೆ ಕೊಟ್ಟರೆ, ಈ ನಡುವೆ ಸರಕಾರದ ಸುಪರ್ದಿಯಲ್ಲಿರುವಂತಹ ಯಾವ ದೇವಸ್ಥಾನಗಳು ಈ ರೀತಿ ನಡೀತಾ ಇದೆ? ಯಾವ ಅಧಿಕಾರಿಗಳಿಂದ ಸಹ ಈ ಥರ ಮ್ಯಾನೇಜ್ಮೆಂಟ್ ಮಾಡಿ ಈ ಸಾನ್ನಿಧ್ಯವನ್ನು ಉಳಿಸಿಕೊಳ್ಳಿಕ್ಕೆ ಯಾವ ಸರಕಾರದಿಂದಲೂ ಸಾಧ್ಯ ಇಲ್ಲ. ಆ ಸ್ವಾಮಿ, ಆ ಧರ್ಮ ದೇವತೆಗಳು, ಆ ಅಣ್ಣಪ್ಪ ಸ್ವಾಮಿ ಯಾರ ಕೈಯಲ್ಲಿ ಆಡಳಿತ ಇರಬೇಕು ಅಂತ ಹೇಳುವ ಇದನ್ನು ಅವರೇ ತೀರ್ಮಾನ ಮಾಡ್ತಾರೆ. ಅದನ್ನು ಯಾರಿಂದಲೂ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಧರ್ಮಕ್ಷೇತ್ರ, ವಿಜಯನಗರ ಸಾಮ್ರಾಜ್ಯದಾಗೆ ಎಲ್ರಿಗೂ ಕಣ್ಣು ಕುಕ್ಕುತ್ತಾ ಇದೆ. ಎಷ್ಟೋ ಸಾವಿರ ದೇವಸ್ಥಾನಗಳನ್ನು ಪೂಜ್ಯರು ಯಥಾಸ್ಥಿತಿಗೆ ತಂದಿದ್ದಾರೆ. ಅಲ್ಲಿ ದೇವರನ್ನು ವಾಪಸ್ ನೆಲೆ ಮಾಡಿದ್ದಾರೆ. ಇದು ಬೇರೆ ಧರ್ಮದವರಾದರೆ ಮಾಡ್ತಿದ್ರ? ಬೇರೆ ಧರ್ಮದವರಾದರೆ ಅವರ ಧರ್ಮದ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಮಾಡ್ತಿದ್ರು. ಜೈನ ಧರ್ಮ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಅದು ನೋಡಲಿಲ್ಲ ಅವರು. ಇಂಥ ಕಾವಂದರಿಗೆ ಈಗ ಜಾತಿಯ ಪಟ್ಟ ಕಟ್ಟುವುದು ಅಕ್ಷಮ್ಯ ಅಪರಾಧ, ಅಧರ್ಮ. 37ನೇ ಇಸವಿಯ ಕೊಯ್ಲು ಸಮೇತ ಈಗ ಅವನ ಮುಂದಿನ ಪೀಳಿಗೆಗೆ ಆ ತಪ್ಪು ಕಾಣಿಕೆಯನ್ನು ಹಾಕಿ ಕೊಯ್ಲನ್ನು ತೀರ್ಮಾನ ಮಾಡಿಕೊಂಡು ಹೋದಂತಹ ಎಷ್ಟೋ ಪುರಾವೆಗಳು, ಎಷ್ಟೋ ಸಾಕ್ಷಿಗಳು ನಮ್ಮಲ್ಲಿವೆ, ಈಗಲೂ ಇವೆ, ದಾಖಲೆ ಪೂರ್ವಕವಾಗಿದೆ. ಆದ ಕಾರಣ ಈ ಥರ ಎಲ್ಲ ತೀರ್ಮಾನ ಆಗಬೇಕಾದ್ರೆ ಸ್ವಾಮಿ ಇಲ್ವಾ, ಧರ್ಮದೇವತೆಗಳಿಲ್ವಾ, ಅಣ್ಣಪ್ಪನಿಲ್ವಾ? ಖಂಡಿತ ಇದ್ದಾನೆ. ಇವತ್ತಲ್ಲ ನಾಳೆ ಸತ್ಯ ಮೇಲೆ ಬರಲಿಕ್ಕೆ ಯಾವಾಗಲೂ ಸ್ವಲ್ಪ ಸಮಯ ತಡೀತದೆ. ಅದು ಈಗಲೇ ಸತ್ಯ ಬರೋದಿಲ್ಲ. ಸುಳ್ಳು ಮಾತ್ರ ಬೇಗ ಸಾಬೀತಾಗೋದು, ಸತ್ಯ ಸಾಬೀತಾಗುವ ತುಂಬ ಸಮಯ ಹೋಗ್ತದೆ. ಅದನ್ನು ಖಂಡಿತ ಮಂಜುನಾಥ ಸ್ವಾಮಿ, ಅದಕ್ಕೆ ಧರ್ಮದೇವತೆಗಳಿದ್ದಾರೆ, ಅದಕ್ಕೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ. ನಾವು ಅದಕ್ಕೆ ಯಾವುದೇ ಎದುರು ಮಾತಾಡೋದಿಲ್ಲ. ಅರ್ಚಕರೇ ನಮಸ್ತೆ. ನಮಸ್ತೆ. ನನ್ನ ಹೆಸರು ಭಾಸ್ಕರ ಶಾಸ್ತ್ರಿ ದೇಲಂಪಡಿತಾಯರು ಅಂತೇಳಿ. ಈ ನಾಲ್ವಿಕೆರೆಯ ಬಗ್ಗೆದಲ್ಲಿ ಹೆಗಡೆಯರ ನಂತರ ಮುಂದಿನ ಇಲ್ಲಿ ಆಚಾರ ವಿಚಾರಗಳಿಗೆ ಮುಂದಿನ ಅಧಿಕಾರಿಯಾಗಿ ನಾನು ಇಲ್ಲಿ ಇದ್ದೇನೆ. ಸುಮಾರು 35-37 ವರ್ಷದಿಂದ ನಾನು ಈ ಹುದ್ದೆಯಲ್ಲೇ ಇದ್ದೇನೆ. ಇಲ್ಲಿ 37 ವರ್ಷದಿಂದ ಇಲ್ಲೇ ಇದ್ದೇನೆ. ನಾನು ಇದೇ ಅಧಿಕಾರದಲ್ಲಿದ್ದೇನೆ, ದೇಲಂಪಡಿತಾಯರಾಗಿದ್ದೇನೆ. ಇಲ್ಲಿ ವ್ಯವಸ್ಥೆ ಬಗ್ಗೆ ಏನಿದೆ? ವ್ಯವಸ್ಥೆಯ ಬಗ್ಗೆ ಅಂತ ಹೇಳಿದರೆ, ಇದು ಸುಮಾರು 800, ನಮ್ಮ ತಿಳುವಳಿಕೆಯ ಪ್ರಕಾರ ಸುಮಾರು ಒಂದು 800 ವರ್ಷಗಳಿಂದ ಈಚೆಗೆ ಈ ದೇವಸ್ಥಾನ ಉಂಟಾಗಿದೆ. ಇಲ್ಲಿ ಇದು ಹೇಗೆ ಉಂಟಾಗಿದೆ ಅಂತ ಹೇಳಿದರೆ, ನಮ್ಮ ಪುರಾಣಗಳ ಪ್ರಕಾರ ಇಲ್ಲಿ ಧರ್ಮದೇವತೆಗಳು ಹೀಗೆ ಸಂಚರಿಸ್ತಾ ಇರುವಾಗ ನ್ಯಾಯ ನೀತಿ ಧರ್ಮ ಎಲ್ಲಿದೆ, ಎಲ್ಲಿ ಆಚಾರ ವಿಚಾರಗಳು ನಡೀತಾ ಇದೆ, ಎಲ್ಲಿ ದಾನ ಧರ್ಮಗಳು ನಡೀತಾ ಇದೆ ಅಂಥೇಳಿ ಅವಲೋಕಿಸ್ತಾ ಕೈಲಾಸದಿಂದ ಹೀಗೆ ಬರುವಾಗ ಈ ಕುಡುಮಪುರ ಅಂತ ಹೇಳುವ ಈ ಕ್ಷೇತ್ರದಲ್ಲಿ ಧರ್ಮದೇವತೆಗಳು, ಇಲ್ಲಿ ನ್ಯಾಯ ಇದೆ, ಧರ್ಮ ಇದೆ, ಇಲ್ಲಿ ನಮಗೆ ನೆಲೆಸಲಿಕ್ಕೆ ಸರಿಯಾದ ಜಾಗ ಇದೆ ಅಂತೇಳಿ ಹೇಳುವ ದೃಷ್ಟಿಯಿಂದ ಕೈಲಾಸದಿಂದ ಧರ್ಮದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಈ ನೆಲೆಸಿದಂಥ ಊರೇ ಕುಡುಮಪುರ. ಈ ಕುಡುಮಪುರ ಅಂತ ಹೇಳಿದರೆ ಎಲ್ಲ ವರ್ಗದವರು ಇಲ್ಲಿ, ಜೈನ, ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ ಎಲ್ಲ ವರ್ಗದವರು ಸೇರಿಕೊಂಡು ಈ ಭೂಮಿಯಲ್ಲಿ ಆಚಾರ ವಿಚಾರಗಳನ್ನು ಮಾಡಿಕೊಂಡು ಅವರವರ ಜೀವನ ಪಾಡು ಮಾಡಿಕೊಂಡು ಇಲ್ಲಿಯ ಇದನ್ನು ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದರು. ಆಗ ಈ ಧರ್ಮದೇವತೆಗಳು ಈ ಕ್ಷೇತ್ರದಲ್ಲಿ ನಿಂತರೆ ಮುಂದೆ ಧರ್ಮ ಅನುಷ್ಠಾನಕ್ಕೆ ಬರ್ಬೋದು, 10 ಜನರಿಗೆ ಇದರಿಂದ ಲೋಕ ಕಲ್ಯಾಣವಾಗಿ ಇಲ್ಲಿಂದ ಏನಾದರೂ ಉಪಕಾರ ಆಗ್ಬೋದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಸ್ಥಳಕ್ಕೆ ಬಂದಿದ್ದಾರೆ. ಆದ ಕಾರಣ ಇದನ್ನು ಕುಡುಮಪುರ ಅಂತ ಹೇಳ್ತಾರೆ. ಕ್ರಮೇಣವಾಗಿ ಕುಡುಮಪುರ ಅಂತ ಹೇಳುವ ಈ ಹೆಸರು ಧರ್ಮಸ್ಥಳ ಅಂತೇಳಿದೆ. ದಾನ ಧರ್ಮ ಚತುರ್ದಾನಗಳು ಇತ್ಯಾದಿಗಳು ನಡೀತಾ ಇರುವುದರಿಂದ ಈ ಕ್ಷೇತ್ರ ಧರ್ಮಸ್ಥಳ ಅಂಥೇಳಿ ಆಯಿತು. ಇವಾಗ ಕ್ಷೇತ್ರದ ಬಗ್ಗೆ ತಾವು ಎಲ್ಲ ವರ್ಗದವರು ಇದ್ದೀರಿ ಅಂತ ಹೇಳಿದ್ರಿ ಅರ್ಚಕರೇ. ಇವಾಗ ಹೊರಗಿಂದ ಕೆಲವೊಂದಿಷ್ಟು ಅಪಪ್ರಚಾರ ನಡೀತಾ ಇದೆ. ಏನಂದರೆ ಇದು ಹಿಂದೂ ದೇವಸ್ಥಾನ ಜೈನರ ಆಡಳಿತದಲ್ಲೇ ಯಾಕಿದೆ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತಾ ಇದೆ. ತಾವೇನು ಹೇಳ್ತೀರಿ? ಇಲ್ಲಿ ಜೈನದ ಆಡಳಿತ ಅಂತ ಹೇಳೋದಕ್ಕಿಂತ ಇಲ್ಲಿ ಎಲ್ಲ ವರ್ಗದವರು ಅವರವರ ಕೆಲಸದಲ್ಲಿ ಅವರವರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೈಂಕರ್ಯಗಳಲ್ಲಿ ಪೂಜೆ ಮತ್ತು ಚಾಕಿರಿ ಮತ್ತು ಕೆಲವು ಆಡಳಿತ ಇತ್ಯಾದಿಗಳು ಇದನ್ನೆಲ್ಲ ಆ ಧರ್ಮಕ್ಕೆ ಸಂಬಂಧಪಟ್ಟವರು ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಮೇಲ್ವಿಚಾರಕೆಯಾಗಿ ನೋಡಿಕೊಳ್ಳಿಕ್ಕೆ
ಧರ್ಮಾಧಿಕಾರಿ, ಅದಕ್ಕೆ ಒಂದು ಮುಖ್ಯಸ್ಥ ಅಂತೇಳಿ ಬೇಕು. ಆ ಮುಖ್ಯಸ್ಥನನ್ನಾಗಿ ಈ ಧರ್ಮ ದೇವತೆಗಳೇ ಮೊದಲಿಂದ ಸಹ ಇದನ್ನು ಆಡಳಿತ ಮಾಡಿಕೊಂಡು ಹೋಗ್ಲಿಕ್ಕೆ ರೈಟ್ ಪರ್ಸನ್ ಅಂತ ಹೇಳುವ ಇದಕ್ಕೆ ಜೈನರನ್ನು ನೇಮಿಸಿದ್ದಾರೆ. ಆದರೆ ಜೈನರನ್ನು ನೇಮಿಸಿದರೆ ಸಹ ಈ ಧರ್ಮಾಧಿಕಾರಿಗಳು ಕ್ಷೇತ್ರಕ್ಕೆ ಬರುವಾಗ ಅವರವರ ಕೈಂಕರ್ಯಗಳನ್ನು, ಅವರವರ ಹಕ್ಕುಗಳನ್ನು, ಈಗ ಪೂಜೆ ಮಾಡುವುದರಲ್ಲಿ ಪೂಜೆಯವರು, ಅದನ್ನು ಆಡಳಿತ ಮಾಡುವುದರಲ್ಲಿ ಮಣೆಗಾರರು, ಅಥವಾ ಇನ್ಯಾವುದು ಆಡಳಿತದಾರರು ಈ ಸ್ಥಳಕ್ಕೆ ಬರುವಾಗ, ಕ್ಷೇತ್ರಕ್ಕೆ ಬರುವಾಗ ಇಲ್ಲದಿದ್ದಲ್ಲಿ ಇದಕ್ಕೆ ಅದನ್ನು ಅನುಸರಿಸಿ ಮಾಡಲಿಕ್ಕೆ ದೇಲಂ ಪಡಿತಾಯರು, ಕೋಟೆನ ಬಂಟರು, ಮನುಳಿತಾಯರು, ಕಂಬಳಿ ಬಂಟರು ಅಂತ ಹೇಳಿ 3-4 ಹುದ್ದೆಗಳಿದೆ. ಈ 3-4 ಹುದ್ದೆಗಳು ಬೇರೆ ಬೇರೆ ಮತದವರಿದ್ದಾರೆ. ಆದ ಕಾರಣ ಇದರಲ್ಲಿ ಎಲ್ಲ ಮತದವರು ಇರುವ ಕಾರಣ ಈ ಎಲ್ಲ ಮತದವರು ಸೇರಿ ಒಮ್ಮತದಿಂದ, ಅದೇ ಈ ಕುಡುಮಪುರ ಅಂತ ಹೇಳೋ ಒಳ್ಳೆಯ ಮನಸ್ಸಿನಿಂದ ಈ ಧರ್ಮದೇವತೆಗಳು ಇದನ್ನು ನಡೆಸಿಕೊಂಡು ಹೋಗಲಿಕ್ಕೆ ರೈಟ್ ಪರ್ಸನ್ ಅಂತ ಹೇಳೋ ವಿಷಯದಲ್ಲಿ ಇದನ್ನು ಧರ್ಮಾಧಿಕಾರಿಗಳಾಗಿ ಜೈನರಿಗೆ, ಬುದ್ಧರು ಅಂದರೆ ಅಹಿಂಸೆಯನ್ನು ಮಾಡಿಕೊಂಡು ಎಲ್ಲರನ್ನು ಒಂದೇ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ರೈಟ್ ಪರ್ಸನ್ ಅಂತೇಳಿ ಅವರಿಗೆ ಕೊಟ್ಟಿದ್ದಾರೆ. ಇದಾದ ಕಾರಣ ಜೈನ ದೇವಸ್ಥಾನ ಅಂತೇಳಿ ಹೇಳಲಿಕ್ಕಿದಿಲ್ಲ, ಎಲ್ಲ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮಾತಿನ ಮಧ್ಯೆ ಕೆಲವೊಂದು ಅಪಪ್ರಚಾರದ ನಡುವೆ ಜೈನರು ಮತ್ತು ಹಿಂದೂಗಳು ಒಂದು ಬೇರೆ ಬೇರೆ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ತಾವೇನು ಹೇಳ್ತಾರೆ? ಈಗ ಅಪಪ್ರಚಾರ ಅಂತ ಹೇಳುವ ಬಗ್ಗೆ ಕೆಲವು ದಾರಿಗಳನ್ನು ನಾವು ಅದನ್ನು ಕಂಡುಕೊಂಡು ಹೋಗ್ಬೋದು. ಯಾಕೆಂತ ಹೇಳಿದರೆ ಈಗಿನ ನಮ್ಮ ಕ್ಷೇತ್ರದ 22ನೇ ಪಟ್ಟಾಧಿಕಾರಿ ಧರ್ಮಾಧಿಕಾರಿಗಳಾದ ಶ್ರೀ ಪೂಜ್ಯ ಕಾವಂದರಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ತನ್ನ 22ನೇ ವಯಸ್ಸಿನಲ್ಲಿ ಈ ಕ್ಷೇತ್ರದ ಅಥವಾ ಈ ಧರ್ಮಸ್ಥಳ ಅಂತ ಹೇಳುವ ಎಲ್ಲ ಕೆಲಸ ಕಾರ್ಯಗಳ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡು ತನ್ನ ದಿವಾಮಾನದ 24 ಗಂಟೆಗಳಲ್ಲಿ 18 ಗಂಟೆ, ಸುಮಾರು 18 ಗಂಟೆಯನ್ನು ಸಂಸಾರಕ್ಕೆ ಉಪಯೋಗ ಮಾಡದೆ ಕ್ಷೇತ್ರಕ್ಕೆ ಬಂದಂತಹ ಯಾತ್ರಾರ್ಥಿಗಳು ಹಲವು ವಿಧದ ಯಾತ್ರಾರ್ಥಿಗಳು ಬರ್ತಾರೆ. ಇಲ್ಲಿ ಕಷ್ಟ, ಆರೋಗ್ಯದ ದೃಷ್ಟಿಯಿಂದ, ವಿದ್ಯೆಯ ದೃಷ್ಟಿಯಿಂದ, ಕಷ್ಟ ಅಂತ ಹೇಳುವ ದೃಷ್ಟಿಯಿಂದ ಹಲವರು ನಮಗೆ ಇಂಥ ತೊಂದರೆ ಇದೆ, ಇಂಥ ತಾಪತ್ರಯ ಇದೆ, ಇಂಥ ದೋಷ ಇದೆ, ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ತನ್ನ ಜೀವಮಾನದ 18 ಗಂಟೆಯನ್ನು ಮುಡಿಪಾಗಿ ಇಟ್ಟು ಈ ಕ್ಷೇತ್ರದಿಂದ ಬಡಬಗ್ಗರಿಗೆ, ಎಲ್ಲ ವರ್ಗದವರಿಗೆ ಸ್ವಾಮಿ ಧರ್ಮದೇವತೆಗಳಿಂದ ಸ್ವಾಮಿಯಿಂದ ಲೋಕಕ್ಕೆ ಅಥವಾ ಇದನ್ನು ನಂಬಿದಂಥ ಭಕ್ತರಿಗೆ ಏನಾಗಬೇಕು, ಕಷ್ಟ ಬರಬಾರ್ದು, ಸುಖದಲ್ಲಿ ಇರಬೇಕು, ಅವರ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಆ ಆಯೋಜನೆ ಮಾಡಿಕೊಂಡದ್ದು ಗ್ರಾಮಾಭಿವೃದ್ಧಿ ಆಗಿರ್ಬೋದು, ವಿದ್ಯಾಸಂಸ್ಥೆಗಳಾಗಿರ್ಬೋದು, ಅಥವಾ ಊಟದ ಬಗ್ಗೆ ಅನ್ನದಾನ ಇತ್ಯಾದಿಗಳು ಇರ್ಬೋದು. ಈ ಅನ್ನದಾನ ಅಂತ ಹೇಳೋದು ಯಾವುದೇ ಕ್ಷೇತ್ರದಲ್ಲಿ ಈಗ ಅನ್ನದಾನ ಇರಲಿ, ಅದಕ್ಕೆ ಮುಖ್ಯ ಪ್ರೇರಣೆ ಧರ್ಮಸ್ಥಳ. ಅನ್ನದಾನ ಪ್ರಾರಂಭವೇ ಧರ್ಮಸ್ಥಳ. ಈ ಥರ ಶಾಲೆ ಕಾಲೇಜುಗಳೇ ಪ್ರೇರಣೆಯೇ ಧರ್ಮಸ್ಥಳ. ಮತ್ತು 10 ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳುವ ಯೋಜನೆಯಿಂದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಲವು 10 ಯೋಜನೆಗಳು, ಸ್ವಸಹಾಯ ಗುಂಪು ಇರಲಿ, ಆ ಗುಂಪಿನವರಿಗೆ, ಅಬಲೆಯರಿಗೆ, ಹೆಂಗಸರಿಗೆ ಕೆಲಸ ಮಾಡಲಿಕ್ಕೆ ಸಹಾಯಧನ ಇರಲಿ, ಅವರ ಮಕ್ಕಳಿಗೆ ಓದಿಸಲಿಕ್ಕೆ ವಿದ್ಯಾ ನಿಧಿ ಆಗಿರಲಿ, ಸಾಲ ಆಗಿರಲಿ, ಅಥವಾ ಉದ್ಯೋಗ ಆಗಿರಲಿ, ಅವರು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಕ್ಯಾಪಿಟಲ್ ಫೌಂಡೇಶನ್ ಆಗಿರಲಿ, ಇದನ್ನೆಲ್ಲ ಪೂಜ್ಯರು ತನ್ನ ಜೀವಮಾನದ ಈ 18 ಗಂಟೆ ಅಂತೇಳಿ ಹೇಳಿದ್ದಲ್ಲ, ಈ 18 ಗಂಟೆಯಲ್ಲಿ ಇಡೀ ನಮ್ಮ ನಾಡಿನ ಮೂಲೆಗೂ ಸಂಚರಿಸಿ, ಇವಾಗ ಎಲ್ಲ ಏರೋಪ್ಲೇನ್ ಬಸ್ಸೆಲ್ಲ ಬೇಕಾದಷ್ಟಿದೆ, ಆವಾಗ ಬರೀ ಕಾರಿನಲ್ಲಿ ಅವರು ತನ್ನ 65-70 ವರ್ಷದ ಜೀವಮಾನದ ಆಡಳಿತಾಧಿಯಲ್ಲಿ ಸುಮಾರು 15-18 ಲಕ್ಷ ಕಿಲೋಮೀಟರ್ ಕಾರಿನಲ್ಲೇ ಓಡಾಡಿ ರಾತ್ರಿ 1 ಗಂಟೆಗೆ 12 ಗಂಟೆಗೆ ಅವರು ವಾಪಸ್ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಕೈಂಕರ್ಯಗಳನ್ನು ವಿಮರ್ಶೆ ಮಾಡಿ ಈ ಊರಿನ ಉದ್ಧಾರ ಆಗಬೇಕು ಅಂತೇಳಿ ತುಂಬ ಶ್ರಮ ಪಟ್ಟಿದ್ದಾರೆ. ತನ್ನ ಜೀವಮಾನದ 90% ಅವರ ಶ್ರಮವನ್ನು ಅವರು ಕ್ಷೇತ್ರಕ್ಕೆ ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಇಟ್ಟಿದ್ದಾರೆ. ಅವರ ಸ್ವಂತ ಸಂಸಾರಕ್ಕೆ ಅಂತೇಳಿ ಏನೂ ಕಾಳಜಿ ವಹಿಸಿದ್ದು ನಮಗೆ ಕಾಣೋದಿಲ್ಲ. ಅವರು ಏನಿದ್ದರೂ ಸ್ವಾಮಿ ಕೆಲಸ, ಸ್ವಾಮಿ ಪೂಜೆ, ಸ್ವಾಮಿ ಜಾತ್ರೆ, ಉತ್ಸವ, ಅದ ಮೇಲೆ ಈ ಗ್ರಾಮಾಭಿವೃದ್ಧಿ ಯೋಜನೆ, ಬಡವರ ಉದ್ಧಾರ ಇದನ್ನೇ ಮಾಡಿದ್ದಾರೆ. ಆದ ಕಾರಣ ಇದೀ ನಮ್ಮ ಈಗ ಸಾಧಾರಣ
ಕರ್ನಾಟಕ ಜಿಲ್ಲೆಯಲ್ಲಿ ಧರ್ಮಸ್ಥಳ ಅಂತ ಎಂಬುದು ಅತ್ಯುನ್ನತ ಪದವಿ. ಕೈಲಾಸದಲ್ಲಿ ಶಿವ ಹೇಗೆ ಎಲ್ರಿಗೂ ಕಾಣ್ತಾನೋ ಆಗ ಇಡೀ ಭಾರತದಲ್ಲಿ ಅಂತ ಹೇಳ್ಬೋದು, ಕರ್ನಾಟಕದಲ್ಲಂತೂ ಖಂಡಿತ ಇದೊಂದು ಧರ್ಮಕ್ಷೇತ್ರ. ವಿಜಯನಗರ ಸಾಮ್ರಾಜ್ಯದಾಗೆ ಎಲ್ರಿಗೂ ಕಣ್ಣು ಕುಕ್ಕುತ್ತಾ ಇದೆ. ಇಲ್ಲಿ ಪ್ರತಿಯೊಂದು ಚಿನ್ನದ ಹೊಳಪಿನಂತೆ ಹೊಳಿತಾ ಇದೆ. ಯಾವುದೇ ತಗೊಳ್ಳಿ ನೀವು, ಜನರಾಗಲಿ, ದಾನ ಆಗಲಿ, ಧರ್ಮ ಆಗಲಿ, ವಿದ್ಯಾರ್ಜನೆ ಆಗಲಿ, ಯಾವುದೇ ಸಹಾಯಧನ ಆಗಲಿ, ಸರ್ವಧರ್ಮ ಸಮ್ಮೇಳನ ಆಗಲಿ, ಈ ಗ್ರಾಮಾಭಿವೃದ್ಧಿಯಿಂದ ಬಂದಂಥ ಈ ಜನರಿಗೆ ಮಾಡುವಂಥ ಸಹಾಯ ಆಗಲಿ, ಎಲ್ರಿಗೂ ಕಣ್ಣು ಕುಗ್ತದೆ. ಆದ ಕಾರಣ ಇವರು ಇಷ್ಟೆಲ್ಲ ಹೇಗೆ ಮಾಡಿದರು? ಇವರು ಇಷ್ಟೆಲ್ಲ ಕಿರೀಟದಲ್ಲಿರುವ ಕೊಹಿನೂರು ವಜ್ರದಾಗೆ ಹೊಳಿತಾ ಇದ್ದಾರಲ್ಲ, ಈ ಹೊಳವಿಕೆಯನ್ನು ಕಮ್ಮಿ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಏನೇನೋ ಅಪಪ್ರಚಾರ, ಅವರು ಹಾಗೆ ಮಾಡಿದರು, ಇವರು ಹೀಗೆ ಮಾಡಿದರು ಅಂತ ಹೇಳಿ ಅಪಪ್ರಚಾರ ಮಾಡಿ ಈ ಸ್ಥಳವನ್ನು ಹಿಂದೂ, ಜೈನ ಇತ್ಯಾದಿ ಧರ್ಮಕ್ಕೆ ಅದನ್ನು ಸಂಯೋಜನೆ ಮಾಡಿಕೊಂಡು ಇದರ ಕೀರ್ತಿಯನ್ನು ಹಾಳು ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವರ ಪ್ರಯತ್ನ ಎಂದಿಗೂ ಮುಟ್ಟದು. ಯಾಕೆಂತ ಹೇಳಿದರೆ ಇಲ್ಲಿ ಮಂಜುನಾಥ ಸ್ವಾಮಿ ಧರ್ಮ ದೇವತೆಗಳು ಅಂತ ಹೇಳುವ ಅದರ ಜೊತೆಯಲ್ಲಿ ಅಣ್ಣಪ್ಪ ಸ್ವಾಮಿ ಅಂತ ಹೇಳೋದು ಬೆಂಕಿಯ ಚೆಂಡಿನಂತೆ ಇರುವಂತಹ ಇಲ್ಲಿಯ ಧರ್ಮದೇವತೆಗಳು. ಯಾವುದೇ ಭಕ್ತರು ಶರಣು ದೇಹಿ ನನ್ನಿಂದ ತಪ್ಪಾಯಿತು ಅಂತ ಹೇಳಿದವರಿಗೆ ಎಂತಹ ಕಠಿಣ ತಪ್ಪು ಮಾಡಿದರೂ ಅವನಿಗೆ ಶಿಕ್ಷೆ ಕೊಡ್ತಾನೆ. ಆದರೆ ನಾನೇನು ಮಾಡಲಿಲ್ಲ ಅಂಥೇಳಿ ಎದೆ ಉಬ್ಬಿಸಿ ಬರುವವನಿಗೆ ಯಾವತ್ತೂ ಈ ಧರ್ಮದೇವತೆಗಳು ಬಿಡುವುದಿಲ್ಲ. ಆದ ಕಾರಣ ಇದನ್ನು ಇನ್ನು ಹಿಂದೂ, ಜೈನ ಅಂತ ಹೇಳುವ ಇದರಿಂದ ಇದರ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಅನಿಸಿಕೆ. ಇವಾಗ ಅಷ್ಟಕ್ಕೆ ತಾವು ಹೇಳಿದ್ರಿ ಧರ್ಮಾಧಿಕಾರಿಗಳು ಈ ರೀತಿ ಸತ್ಯದ ದೈವಗಳು ಇಲ್ಲಿ ಇದೆ ಅಂತ ಹೇಳಿ. ಈ ಪ್ರತಿಭಟನಾಕಾರರು ಯಾರಿದ್ದಾರೆ, ಹೋರಾಟಗಾರರು ಅಂತ ಕರೆಸ್ಕೊಂಡವರು, ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಮಂಜುನಾಥನೂ ಇಲ್ಲ, ಅಣ್ಣಪ್ಪ ಸ್ವಾಮಿನೂ ಇಲ್ಲ, ನಾವು JCB ತೊಗೊಂಡು ಬಂದು ದೇವಸ್ಥಾನ ಹೊಡಿತೀವಿ, ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇದರ ಬಗ್ಗೆ? ನೋಡಿ, ಭಕ್ತರಿಗೆ ಎಲ್ಲಿ ಕಂಡರೂ ಮಂಜುನಾಥ ಸ್ವಾಮಿ ಕಾಣ್ತದೆ. ಭಕ್ತಿ ಇಲ್ಲದವರಿಗೂ ಎಲ್ಲಿಯೂ ದೇವರು ಇರುವುದಿಲ್ಲ. ಈಗ ಮಂಜುನಾಥ ಸ್ವಾಮಿ, ನಾನು ಸಾಧಾರಣ 35 ವರ್ಷದಿಂದ ನಾನು ಈ ಹುದ್ದೆಯಲ್ಲಿ, ಇದೇ ಹುದ್ದೆ ಧರ್ಮಸ್ಥಳದಲ್ಲಿ ಹೆಗಡೆಯರ ನಂತರ ಇದೇ ಹುದ್ದೆ ಮಂಜುನಾಥ ಸ್ವಾಮಿ ಬಾಗಿಲಲ್ಲಿ ಇದೇ ಸ್ವಾಮಿ ಮೆಟ್ಲಲ್ಲಿ ನಿಂತುಕೊಂಡು ನಾನು ಕೆಲವು ತೀರ್ಮಾನಗಳನ್ನು ಹೇಳ್ತಾ ಇದ್ದೇನೆ. ಬಂದಂಥ ಭಕ್ತಾದಿಗಳು ನಮ್ಮಿಂದ ಅಂಥ ಅಪರಾಧ ಆಗಿದೆ, ನಮ್ಮಿಂದ ಇಂಥ ಅಪರಾಧ ಆಗಿದೆ, ನಮಗೆ ಇಂಥ ಉಪದ್ರ ಕೊಡ್ತಾ ಇದ್ದೇನೆ, ನಮಗೆ ಇಂಥ ಹಿಂಸೆ ಮಾಡ್ತಾ ಇದ್ದೇನೆ, ನನಗೆ ತಗೊಂಡು ಕೊಟ್ಟದ್ದು ದುಡ್ಡನ್ನು ಇಷ್ಟು ಕೊಡ್ತೇನೆ ಅಂತ ಹೇಳಿ ಕೊಡ್ತಾ ಇಲ್ಲ. ಹೀಗೆ ಹಲವಾರು ಅಹವಾಲುಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಎಷ್ಟೋ ಕೆಲವರು ಮೈ ಮೇಲೆ ಬಂದು ಎಂಥೋ ದುಷ್ಟಶಕ್ತಿಗಳು ಬಂದು ನಮ್ಮನ್ನು ಹೀಗೆ ಪೀಡನೆ ಮಾಡ್ತಾಯಿದೆ ಅಂತೇಳಿ ಎಲ್ಲ ಹೇಳ್ತಾರೆ. ಯಾಕಶ್ಚಿತ್ ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ಬರೇ ಒಂದು ಕೊಡಪನ ಸ್ವಾಮಿಯ ತೀರ್ಥವನ್ನು ಅವನ ತಲೆಗೆ ಸುರಿದಲ್ಲಿ ಅವನಲ್ಲಿಂತಹ ದುಷ್ಟಶಕ್ತಿಯೋ ಯಾವುದೋ ಕೆಟ್ಟ ಶಕ್ತಿಯೋ ನಿಮಿಷಾರ್ಧದಲ್ಲಿ ಈ ಶಿವನಿಗೆ ಮತ್ತು ಧರ್ಮದೇವತೆಗಳೇ ಕೇವಲ 3 ಪ್ರದಕ್ಷಿಣೆಯಲ್ಲಿ ಪರಿಹಾರ ಆಗಿ ಅವ ನಿತ್ಯದಂತೆ ಅವ ಒಳ್ಳೆಯ ಮನುಷ್ಯನಾಗಿ ಹೋದದ್ದು ನಾವು ಎಷ್ಟು ಅದನ್ನು ಪುಟಗಳಲ್ಲಿ ಬರೀಲಿಕ್ಕೆ ಹೋದರೆ ಪುಟಗಳೇ ಸಾಲದು. ಅದೇ ರೀತಿ ಅಹವಾಲುಗಳು, ನಮಗೆ ಅವ ದುಡ್ಡು ಕೊಡಲಿಲ್ಲ, ಇವ ದುಡ್ಡು ಕೊಡಲಿಲ್ಲ, ಇದು ಮಾಡಲಿಲ್ಲ ಅಂಥೇಳಿ ಎಷ್ಟೋ ಜನ ಬರ್ತಾರೆ. ಎಷ್ಟೋ ಜನ ನಮಗೆ ಅವ ಕೊಡದಿದ್ದ ದುಡ್ಡು ಬಂತು ಸ್ವಾಮಿ, ನಾನು ಬಂದದಕ್ಕೆ ನೋಡಿ ಮಂಜುನಾಥ ಸ್ವಾಮಿಗೆ ನಾನು ಇಷ್ಟು ಅನ್ನದಾನ ಮಾಡಿಸಿದ್ದೇನೆ, ನನಗೆ ಮುಂದೆಯೂ ಕಷ್ಟಕಾಲದಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಎಷ್ಟೆಷ್ಟೋ ಪುರಾವೆಗಳು ಸಾಕ್ಷಿ ಸಮೇತ ನಮ್ಮಲ್ಲಿದೆ. ಮತ್ತು ನಾನು ನೋಡಿದಂಥ ಸುಮಾರು ಸ್ವಾತಂತ್ರ್ಯ ಪೂರ್ವದ ಇಲ್ಲಿ ಹೊಯ್ಲು ವಿಭಾಗ ಅಂತೇಳಿದೆ. ನಮಗೆ ಇವನಿಂದ ಇಂಥ ದುಡ್ಡು ಬರಬೇಕು, ಇಂಥ ಆಸ್ತಿ ತಗೊಳ್ತೇನೆ ಅಂತೇಳಿ ಇಷ್ಟು ಮೋಸ ಮಾಡಿದ್ದಾನೆ ಅಂತ ಹೇಳಿ ಹೊಯ್ಲು ಕೊಟ್ಟು ಹೋದದ್ದು ಉಂಟು. ಆ ಹೊಯ್ಲು ಕೊಟ್ಟಂಥ ಹೊಯ್ಲು ಸ್ವಾತಂತ್ರ್ಯ ಪೂರ್ವದ 46, 36, 37ನೇ ಇಸ್ವಿಯ ಹೊಯ್ಲು ಸಮೇತ ಈಗ ಅವನ ಮುಂದಿನ ಪೀಳಿಗೆಗೆ ನಮಗಿಂದ ಮಂಜುನಾಥ ಸ್ವಾಮಿಯಿಂದ ನಮಗೆ ತುಂಬ ತಾಪತ್ರಯ. ನಮ್ಮ ವಂಶದಲ್ಲಿ ಯಾರಿಗೂ ಸುಖ ಇಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಸುಖ ಇಲ್ಲ, ಕೊಟ್ಟಲ್ಲಿ ಸುಖ ಇಲ್ಲ, ನಮ್ಮಲ್ಲಿ ಅಭಿವೃದ್ಧಿ ಇಲ್ಲ, ಲಕ್ಷ್ಮಿಯ ಅನುಗ್ರಹ ಇಲ್ಲ. ಕೇಳಿದಾಗ ಧರ್ಮಸ್ಥಳದಲ್ಲಿ ಹೊಯ್ಲುಂಟು, ನ್ಯಾಯಕ್ಕೋಸ್ಕರ ಹೊಯ್ಲು ಒಪ್ಪಿಸಿದ್ದಾರೆ ಅಂತ ಹೇಳೋ ವಿಷಯದಲ್ಲಿ ಆ ತಪ್ಪು ಕಾಣಿಕೆಯನ್ನು ಹಾಕಿ ಹೊಯ್ಲನ್ನು ತೀರ್ಮಾನ ಮಾಡಿಕೊಂಡು ಹೋದಂತಹ ಎಷ್ಟೋ ಪುರಾವೆಗಳು, ಎಷ್ಟೋ ಸಾಕ್ಷಿಗಳು ನಮ್ಮಲ್ಲಿವೆ, ಈಗಲೂ ಇವೆ, ದಾಖಲೆ ಪೂರ್ವಕವಾಗಿದೆ. ಆದ ಕಾರಣ ಈ ಥರ ಎಲ್ಲ ತೀರ್ಮಾನ ಆಗಬೇಕಾದ್ರೆ ಸ್ವಾಮಿ ಇಲ್ವಾ, ಧರ್ಮದೇವತೆಗಳಿಲ್ವಾ, ಅಣ್ಣಪ್ಪನಿಲ್ವಾ,
ಖಂಡಿತ ಇದ್ದಾನೆ. ಈ ಮಂಜುನಾಥ ಸ್ವಾಮಿ ನಡೆಯಲ್ಲಿ ನಾವು ಕೆಲವು ಪರ್ವ ದಿನಗಳಲ್ಲಿ ನಾವು ಮಾತ್ರ ಇರ್ತೇವೆ. ಇಲ್ಲಿ ಎಲ್ಲರೂ ಯಾರೂ ಇರುವುದಿಲ್ಲ. ಅಧಿಕಾರಿಗಳು ಅಧಿಕಾರ ಸಂಬಂಧಪಟ್ಟವರು ಮಾತ್ರ ಇರ್ತಾರೆ. ಇಲ್ಲಿ ಈ ಧರ್ಮದೇವತೆಗಳು ನಾವು ನಂಬಿಕೆಯಲ್ಲಿರೋ ನಮ್ಮ ಧರ್ಮದೇವತೆಗಳು ಈ ನಡೆಯಲ್ಲಿ ಎಷ್ಟು ಸಾರಿ ಆಚೆ ಈಚೆ ಹೋಗ್ತಾರೆ ಬರ್ತಾರೆ ಅಂತೇಳಿ ಆ ಕಲ್ಪನೆ ನಮ್ಮ ತಲೆಗೆ ಮಾತ್ರ ಇರೋದು. ಆ ಧರ್ಮದೇವತೆಗಳ ಸ್ಪರ್ಶ, ಅವರ ಆಚಾರ ವಿಚಾರ, ಅವರ ನಡವಳಿಕೆಗಳು ಅದು ನಂಬಿದವನಿಗೆ ಮಾತ್ರ ಗೊತ್ತು. ಈಗ JCB ಹೊಕ್ಕಿಸ್ತಾನೆ ಅಂತ ಹೇಳಿದಾರಲ್ಲ, ಅವರಿಗೆ ಕ್ರಮೇಣ JCB ಇವತ್ತಲ್ಲ ನಾಳೆ ಸತ್ಯ ಮೇಲೆ ಬರಲಿಕ್ಕೆ ಯಾವಾಗಲೂ ಸ್ವಲ್ಪ ಸಮಯ ತಡೀತದೆ. ಅದು ಈಗಲೇ ಸತ್ಯ ಬರೋದಿಲ್ಲ. ಸುಳ್ಳು ಮಾತ್ರ ಬೇಗ ಸಾಬೀತಾಗೋದು, ಸತ್ಯ ಸಾಬೀತಾಗುವ ತುಂಬ ಸಮಯ ಹೋಗ್ತದೆ. ಅದನ್ನು ಖಂಡಿತ ಆ JCB ಹೊಕ್ಕಿದವನ ಮನೆಗೆ ಏನೆಲ್ಲ ಹೊಕ್ಕುತ್ತದೆ ಅದು ಕ್ರಮೇಣ ಗೊತ್ತಾಗ್ತದೆ. ಅದು ನಮ್ಮಿಂದ ಏನು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಮಂಜುನಾಥ ಸ್ವಾಮಿ, ಅದಕ್ಕೆ ಧರ್ಮದೇವತೆಗಳಿದ್ದಾರೆ, ಅದಕ್ಕೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ. ನಾವು ಅದಕ್ಕೆ ಯಾವುದೇ ಎದುರು ಮಾತಾಡೋದಿಲ್ಲ. ಎದುರು ಮಾತಾಡಿದರೆ ಅದು ತುಂಬ ಇದಾಗ್ತದೆ. ಆದ ಕಾರಣ ನಾವು ಅದರ ಬಗ್ಗೆ ಮೌನವಾಗಿದೆ. ಮೌನಕ್ಕೆ ಬೇಗ ಶಕ್ತಿ ಬರ್ತದೆ, ಬೇಗ ಉತ್ತರ ಬರ್ತದೆ. ಇವಾಗ ಮತ್ತೊಂದು ಕಡೆ ಒಂದು ಆಗ್ರಹ ಇದೆ ಅರ್ಚಕರೇ, ದೇವಸ್ಥಾನವನ್ನು ಸರ್ಕಾರಕ್ಕೆ ನೀಡಬೇಕು, ಸರ್ಕಾರದ ಸುಪರ್ದಿಗೆ ತರಬೇಕು ಅಂತೇಳಿ. ತಾವೇನು ಹೇಳ್ತೀರಿ? ಸರ್ಕಾರದ ಸುಪರ್ದಿಗೆ ಕೊಟ್ಟರೆ, ಈ ನಡುವೆ ಸರ್ಕಾರದ ಸುಪರ್ದಿಯಲ್ಲಿರುವಂತಹ ಯಾವ ದೇವಸ್ಥಾನಗಳು ಈ ರೀತಿ ನಡೀತಾ ಇದೆ, ಈ ಶುಚಿತ್ವ, ಈ ಆಚಾರ ವಿಚಾರಗಳು, ಈ ಪದ್ಧತಿಗಳು, ಮತ್ತು ಈ ಯಾವುದೇ ಒಂದು ಅನ್ನದಾನ ಆಗಲಿ, ಒಂದು ಜನರಿಗೆ ಹೋಗಲಿ ಬರುವಂಥ ವ್ಯವಸ್ಥೆ ಆಗಲಿ ಯಾವ ಕ್ಷೇತ್ರದಲ್ಲಿ ನಡೀತದೆ, ಇದನ್ನು ಯಾವ ಅಧಿಕಾರಿಗಳಿಂದ ಸಹ ಈ ಥರ ಮ್ಯಾನೇಜ್ಮೆಂಟ್ ಮಾಡಿ ಈ ಸಾನ್ನಿಧ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಯಾವ ಸರಕಾರದಿಂದಲೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿ ಒಂದು ದಿನದಲ್ಲಿ ಸ್ವಾಮಿಗಾಗಲಿ, ಧರ್ಮದೇವತೆಗಳಿಗಾಗಲಿ, ಅಣ್ಣಪ್ಪ ಸ್ವಾಮಿಗಾಗಲಿ ಒಂದು ದಿನದಲ್ಲಿ ಹಾಕುವಂತಹ ವೆಚ್ಚ ಅಂತೇಳಿದರೆ ನೈವೇದ್ಯ ಇರ್ಬೋದು, ಹಣ್ಣುಕಾಯಿ ಇರ್ಬೋದು, ವೀಳ್ಯಾಮೃತ ಇರ್ಬೋದು, ಯಾವುದೇ ಇರ್ಬೋದು, ಒಂದು ದಿನದಲ್ಲಿ ಹಾಕುವಂತಹ ವೆಚ್ಚ ಬಾಕಿ ಯಾವುದೇ ದೇವಸ್ಥಾನಗಳಲ್ಲಿ ವರ್ಷದಲ್ಲಿ ಸಮೇತ ಖರ್ಚಾಗಲಿಕ್ಕಿಲ್ಲ. ಅಷ್ಟು ವೆಚ್ಚಗಳು ಒಂದು ದಿನದಲ್ಲಿ ಖರ್ಚಾಗ್ತದೆ. ಆ ಒಂದು ದಿನದಲ್ಲಿ ಖರ್ಚಾಗಬೇಕು ಅಂಥೇಳಿ ಆದರೆ ಆ ಧರ್ಮದೇವತೆಗಳಿಗಾಗಲಿ, ಅಣ್ಣಪ್ಪ ಸ್ವಾಮಿಗಾಗಲಿ ಎಷ್ಟು ಶಕ್ತಿ ಇರ್ಬೋದು. ಆವಾಗ ಆ ಸ್ವಾಮಿ, ಆ ಧರ್ಮದೇವತೆಗಳು, ಆ ಅಣ್ಣಪ್ಪ ಸ್ವಾಮಿ ಯಾರ ಕೈಯಲ್ಲಿ ಆಡಳಿತ ಇರಬೇಕು ಅಂತ ಹೇಳುವ ಇದನ್ನು ಅವರೇ ತೀರ್ಮಾನ ಮಾಡ್ತಾರೆ. ಅದನ್ನು ಯಾರಿಂದಲೂ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಕ್ಷೇತ್ರದ ವತಿಯಿಂದ ಜೀರ್ಣೋದ್ಧಾರಗೊಂಡ ದೇವಸ್ಥಾನ, ಇತರೆ ದೇವಸ್ಥಾನಗಳ ಬಗ್ಗೆ ತಾವೇನು ಹೇಳಿ? ಈಗ ನಾವು ಇತಿಹಾಸವನ್ನು ನೋಡಲಿಕ್ಕೆ ಹೋದರೆ ನಮ್ಮ ದೇಶಕ್ಕೆ ಬಂದಂತಹ, ನಮ್ಮ ದೇಶದಲ್ಲೇ ಇದ್ದಂತಹ ಹಲವು ಮತಗಳ ರಾಜಾದಿರಾಜರುಗಳು ಎಷ್ಟೋ ಕ್ಷೇತ್ರಗಳನ್ನು, ಎಷ್ಟೋ ಕಾರಣಿಕ ಇರುವಂತಹ ಕ್ಷೇತ್ರಗಳನ್ನು, ಈಗ ನಮ್ಮ ಪಕ್ಕದಲ್ಲೇ ಇರುವಂತಹ ಗಡಾಯಿಕಲ್ಲು, ಅದೇ ರೀತಿ ಇಲ್ಲಿ ಹತ್ತಿರದಲ್ಲೇ ಇರುವಂತಹ ಭಾಗಮಂಡಲ ದೇವಸ್ಥಾನ, ಭಗಂಡೇಶ್ವರ ದೇವಸ್ಥಾನ ನಾವು ಹತ್ತಿರದಲ್ಲೇ ನೋಡುವಂಥದ್ದು. ಇಂಥ ಕೆಲವು ದೇವಸ್ಥಾನಗಳನ್ನೆಲ್ಲ ಅಲ್ಲಿ ಹೋಗಿ ಕೆಲವು ಬಾಗಿಲಲ್ಲಿರುವಂತಹ ಆನೆಯ ಮೂರ್ತಿ, ಅದರಲ್ಲಿ ದ್ವಾರಪಾಲಕರ ಮೂರ್ತಿ, ಅದರಲ್ಲಿ ಕೈ ಮುಗ್ದದ್ದ ಕೈಯೇ ಇಲ್ಲ, ಆನೆಯ ಸೊಂಡಿಲೇ ಇಲ್ಲ, ಆನೆಯ ದಂತವೇ ಇಲ್ಲ. ಇಂಥದ್ದನ್ನೆಲ್ಲ ಎಷ್ಟೋ ದೇವಸ್ಥಾನಗಳನ್ನು ನೆಲಸಮ ಮಾಡಿ ಹೋಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಪೂಜ್ಯರು, ನಮ್ಮ ಕಾವಂದರು, ನಾವು ದೇವರೇ ಅಂತ ಹೇಳೋದು. ನಾವು ಕಾವಂದರನ್ನು ಎಲ್ಲಾರು ಹೋಗಿ ಬಂದರೆ ದೇವರು ಬರ್ತಾರೆ ಅಂತೇಳೇ ಹೇಳೋದು, ದೇವರು ಬಂದರು ಅಂತೇಳಿ ಕೇಳೋದು, ಕಾವಂದರು ಅಂತ ಸಹ ಹೇಳೋದಿಲ್ಲ. ಇಂಥ ಕಾವಂದರು ಎಷ್ಟು ದೇವಸ್ಥಾನಗಳನ್ನು ಯಥಾಸ್ಥಿತಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದೇ ಈಗ 5-6 ವರ್ಷಕ್ಕೆ ಮೊದಲು ಕೊರೋನಾ ಬಂತು. ಎಷ್ಟೋ ದೇವಸ್ಥಾನಗಳಲ್ಲಿ, ನಮ್ಮ ಆಸುಪಾಸಿನ ಎಷ್ಟೋ ದೇವಸ್ಥಾನಗಳಲ್ಲಿ ನೈವೇದ್ಯಕ್ಕೆ ಅಕ್ಕಿಲ್ಲ, ಪೂಜೆಯವರಿಗೆ ಅಕ್ಕಿಲ್ಲ, ದುಡ್ಡಿಲ್ಲ. ಅಂಥ ದೇವಸ್ಥಾನಕ್ಕೆ ಇಲ್ಲಿಂದ ಅಕ್ಕಿ, ನೈವೇದ್ಯಕ್ಕೆ ಬೇಕಾದ ಸಾಮಾನುಗಳು, ಅರ್ಚಕರಿಗೆ ಸಂಬಳ ಸಮೇತ ಇಲ್ಲಿಂದ ಸಪ್ಲೈ ಮಾಡಿದೆ. ಕೊರೋನಾ ಆದರೆ ಸಹ ನಮ್ಮ ಅನ್ನಛತ್ರದಲ್ಲಿ ದಿನಕ್ಕೆ 2000ದಿಂದ ಮೇಲ್ಪಟ್ಟು ಅನ್ನದಾನ ತಯಾರಾಗ್ತಿತ್ತು. ಅಷ್ಟು ಜನ ಕೊರೋನಾ ಆದರೆ ಸಹ ಧರ್ಮಸ್ಥಳದಲ್ಲಿ 2000 ಜನಕ್ಕೆ ಊಟ ಆಗ್ತಿತ್ತು. ಅದನ್ನು ಸಮೇತ ತಪ್ಪಿಸಲಿಕ್ಕೆ ನೋಡಿದ್ರು, ಆಗಲಿಲ್ಲ. ಆದರೆ ಅನಾದಿ ಕಾಲದಿಂದ ಬಂದಂತಹ ಛತ್ರದ ಊಟ ಇವತ್ತಿನವರೆಗೆ ಆ ಒಲೆ ನಿಂತಿಲ್ಲ, ಅದು ಉರಿತಾನೇ ಇದೆ. ಇಂಥ ಒಂದು ಕ್ಷೇತ್ರದ
ಅಭಿವೃದ್ಧಿ ಕಾರ್ಯವನ್ನು ಎಷ್ಟೋ ಸಾವಿರ ದೇವಸ್ಥಾನಗಳನ್ನು ಪೂಜ್ಯರು ಯಥಾಸ್ಥಿತಿಗೆ ತಂದಿದ್ದಾರೆ. ಅಲ್ಲಿ ದೇವರನ್ನು ವಾಪಸ್ ನೆಲೆ ಮಾಡಿದ್ದಾರೆ. ಇದು ಬೇರೆ ಧರ್ಮದವರಾದರೆ ಮಾಡ್ತಿದ್ರ? ಬೇರೆ ಧರ್ಮದವರಾದರೆ ಅವರ ಧರ್ಮದ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಮಾಡ್ತಿದ್ರು. ಜೈನ ಧರ್ಮದ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಮಾಡಿ, ಇದು ಅದು ನೋಡಲಿಲ್ಲ ಅವರು. ಎಲ್ಲ ಪಂಗಡದವರು ಅಷ್ಟೇ ಅದರೆ ಎಷ್ಟೋ ಊರುಗಳಿಗೆ ಬೇಸಿಗೆ ಬಂತು ಅಂತ ಹೇಳಿದರೆ ನೀರಿಲ್ಲ ಕುಡಿಲಿಕ್ಕೆ. ಎಷ್ಟೋ ಸಾವಿರ ಕೆರೆಗಳನ್ನು ಪುನರ್ನಿರ್ಮಾಣ ಮಾಡಿ ಅವರವರ ಶ್ರಮಸ ಉಂಟು. ಆದರೆ ಪ್ರೇರೇಪಣೆ ಯಾರ್ದು, ಉತ್ತೇಜನ ಯಾರ್ದು? ಕ್ಷೇತ್ರದಿಂದ, ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಿಂದ ಎಷ್ಟೆಷ್ಟೋ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲರಿಗೂ ನೀರು. ಮನುಷ್ಯನಿಗೆ ಪ್ರಪ್ರಥಮವಾಗಿ ಬದುಕಲಿಕ್ಕೆ ಬೇಕಾದ್ದು ನೀರು. ಶಿವನ ತಲೆಯಲ್ಲಿರುವ ಗಂಗೆ, ಅಂಥ ಗಂಗೆಯನ್ನು ಎಷ್ಟೋ ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಇಂಥ ಕಾವಂದರಿಗೆ ಈಗ ಜಾತಿಯ ಪಟ್ಟ ಕಟ್ಟುವುದು ಅಕ್ಷಮ್ಯ ಅಪರಾಧ, ಅಧರ್ಮ. ಒಂದು ಸರ್ಕಾರ ಮಾಡುವಂಥ ಕೆಲಸನ ಶ್ರೀ ಕ್ಷೇತ್ರದ ವತಿಯಿಂದ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಿದೆ. ಎಷ್ಟೋ ಜನರಿಗೆ ವಿದ್ಯಾರ್ಜನೆ, ಸಹಾಯಧನ, ಎಷ್ಟೋ ಜನರಿಗೆ ಮಾಶಾಸನ. ಈಗ ಎಷ್ಟೋ ಜನ ಅಬಲೆಯರಿ ಅಪ್ಪಮ್ಮ ಇದ್ದರೆ ಸಹ ಮಾಶಾಸನ ಕೊಡ್ತಾ ಇದ್ದಾರೆ. ಅದೇ ರೀತಿ ಅಮ್ಮನವರು ಎಷ್ಟೋ ಜನ ಅಂತ ಆಶ್ರಯ ಯೋಜನೆ, ವಾತ್ಸಲ್ಯ ಯೋಜನೆ ಅಂತ ಮನೆಗಳನ್ನು ಯಾರು ಕಟ್ಟಿಕೊಡ್ತಾರೆ? ಏನೂ ಇಲ್ಲ. ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡ್ತಾರೆ. ಇಂಥ ಕೆಲಸ ಸರ್ಕಾರ ಮಾಡ್ತದೆಯೇ? ಸರ್ಕಾರ ಮಾಡಿದರೆ ಅದಕ್ಕೆ ಆ ರೆಕಾರ್ಡ್, ಈ ರೆಕಾರ್ಡ್, ಅದನ್ನು ತನ್ನಿ, ಇದು ತನ್ನಿ, ಈ ಭೂಮಿ ನಿಮ್ಮದು ಅಂತೇಳಿ ಕೇಳಿ ಪ್ರಶ್ನೆ ಕೇಳ್ತಾರೆ. ನಮ್ಮಲ್ಲಿ ಅದೇನಿಲ್ಲ. ನಮ್ಮಲ್ಲಿ ಏನಿಲ್ಲಮ್ಮ, ನಮ್ಮ ಹತ್ರ ಏನಿಲ್ಲ ಸ್ವಾಮಿ, ನಮ್ಮ ಹತ್ರ ನಮಗೆ ಸಹಾಯ ಮಾಡಿ. ಅವನಿಗೇನು ಬೇಕು? ಗ್ರಾಮ ಅಭಿವೃದ್ಧಿ ಮುಖಾಂತರ ಅಧಿಕಾರಿಗಳನ್ನು ಕಳಿಸಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಅಂಥ ಕೆಲಸ ಸರ್ಕಾರದಿಂದ ಸಾಧ್ಯ ಇಲ್ಲ. ಕೊನೆಯದಾಗಿ ಅರ್ಚಕರೇ, ದೂರದಿಂದ ಬರೋ ಭಕ್ತರಿಗೆ ಕೆಲವೊಂದಿಷ್ಟು ಅಪಪ್ರಚಾರದ ವಿಡಿಯೋಗಳಿರಲಿ, ಕೆಲವೊಂದಿಷ್ಟು ಸುದ್ದಿ ನೋಡಿ ಬರೋರಿಗೆ ಗೊಂದಲ ಇರುತ್ತೆ. ಕೆಲವರಿಗೆ ನಾವು ಹೋಗೋದೋ ಬೇಡೋ ಅಂಥೇಳಿ, ಅಂಥವ್ರಿಗೆ ಏನು ಹೇಳ್ತಿರ್ತಾವೆ ದೂರದಿಂದ ಬರೋವರಿಗೆ? ನೋಡಿ, ಸುಖ ಪಡಬೇಕು ಅಂತೇಳಿ ಆದರೆ ಜಮ್ಮಾಗಿ ಎ ಸಿ ಕಾರಲ್ಲಿ ಬಂದು, ಈಗ ಮಾಲಿಗೆ ಹೋದಾಗೆ ಎ ಸಿ ಕಾರನ್ನು ಪಾರ್ಕ್ ಮಾಡಿ ಅವರಿಗೆ ಬೇಕಾದ್ದನ್ನು ಬುಟ್ಟಿಗೆ ಹಾಕ್ಕೊಂಡು ಅಲ್ಲಿ ದುಡ್ಡು ಪೇ ಮಾಡಿ ಬರಬೇಕಾದ್ದು. ಅದು ವ್ಯವಹಾರದ ದೃಷ್ಟಿ, ಅದೊಂದು ವ್ಯಾಪಾರದ ದೃಷ್ಟಿ. ಅದೇ ರೀತಿಯನ್ನು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂಥ ದೇವರನ್ನು ಬರಬೇಕು ಅಂತೇಳಿ ಆದರೆ ಯಕಶ್ಚಿತ್ ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಸ್ವಲ್ಪ ಆದರೂ ಪಾಪ ಮಾಡೋದಿರ್ತಾನೆ? ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತದೆ, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತ ತಾನಿ ವಿನಿಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ಅಂತ ಹೇಳಿದ್ದಾನೆ. ಅದೇ ರೀತಿ ಮಾಡಿದಂಥ ಪಾಪವನ್ನು ಪ್ರದಕ್ಷಿಣೆ ಮುಖಾಂತರ ಏನು ಮಾಡಲಿಕ್ಕೆ, ನನ್ನ ಹತ್ರ ದುಡ್ಡಿಲ್ಲ, ಪ್ರದಕ್ಷಿಣೆ ಮುಖಾಂತರವಾಗಿ ಆದರೂ ನಾನು ಅದನ್ನು ತೀರಿಸ್ತೇನೆ, ನನಗೆ ಪಾಪ ಪರಿಹಾರ ಮಾಡಿಕೊಡು ಅಂತೇಳುವ ಇದನ್ನು ನಾವು ಪ್ರಜ್ಞೆಯನ್ನು ಇಟ್ಟುಕೊಂಡು ದೇವರಿಗೆ ಪ್ರದಕ್ಷಿಣೆ ಮಾಡ್ತೇವೆ. ಅಂಥದ್ರಲ್ಲಿ ನಾವು ಕ್ಷೇತ್ರಕ್ಕೆ ಬರುವಾಗ ಕ್ಷೇತ್ರದಲ್ಲಿ ಏನು ಕಾನೂನು ಕಟ್ಟಳೆಗಳಿವೆ ಅದನ್ನು ಸ್ವಲ್ಪ ಆದರೂ ನಾವು ಅನುಕರಣೆ ಮಾಡಬೇಕಲ್ಲ. ಮಾಡುವಾಗ ಕೆಲವು ಈಗ ಏಪ್ರಿಲ್ ಬಂತು ಅಂತ ಹೇಳಿದರೆ ಸಾಕು, ಶಾಲೆಗೆ ರಜೆ ಸಿಕ್ಕಿತು ಅಂತೇಳಿ ಸಾಕು, ಸುಮಾರು ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಉದ್ದದವರೆಗೆ ಸರದಿ ಸಾಲುಗಳು ಉಂಟಾಗ್ತವೆ. ಆ ಸರದಿ ಸಾಲುಗಳನ್ನು ಬರುವಾಗ ದಾಟಿ ಬರುವಾಗ ಎಷ್ಟು ಕಷ್ಟ ಆಗಲಿಕ್ಕಿಲ್ಲ, ಎಷ್ಟು ಬಿಸಿಲು ತಡಿಲಿಕ್ಕಿಲ್ಲ. ಅದೆಲ್ಲ ಬರಬಾರ್ದು ಅಂತ ಹೇಳಿ ಪೂಜ್ಯರು ಈಗ ಎಷ್ಟೋ ಕೋಟಿ ರೂಪಾಯಿ ಕಟ್ಟಿ ದೊಡ್ಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕ್ಯೂ ಕಾಂಪ್ಲೆಕ್ಸ್ ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ಹವಾ ನಿಯಂತ್ರಣ, ತಂಪಾಗಿ ಬರ್ಬೋದು. ಆ ತಂಪಾದ ಕೋಣೆಯಲ್ಲಿ ಕೂತ್ಕೊಂಡು ಬರಲಿಕ್ಕೇ ಜನರಿಗೆ ಕಷ್ಟ ಅಂಥೇಳಿ ಆದರೆ ಮತ್ತು ಇನ್ನು ಮಾಡಿದ ಪಾಪ ಯಾವಾಗ ಪರಿಹಾರ ಆಗ್ತದೆ? ನಾವು ಪಾಪವೇ ಮಾಡಲಿಲ್ಲ ಅಂಥೇಳಿ ಅದರ ಕ್ಷೇತ್ರದ ಆಗಮನವೇನು ಬೇಡಲ್ಲ. ಆದ ಕಾರಣ ಕ್ಷೇತ್ರಕ್ಕೆ ಬರುವಾಗ ಸ್ವಲ್ಪ ಆದರೂ ಪಾಪ ಪರಿಹಾರ ಮಾಡಿ ಒಂದು 4 ಸುತ್ತಾದರೂ ಬರೋದು ಒಳ್ಳೆಯದು. ಆ 4 ಸುತ್ತು ಬರುವಾಗ 4 ತಾಸೂ ಆಗ್ಬೋದು, 4 ನಿಮಿಷವೂ ಆಗ್ಬೋದು. ಅದನ್ನು ಅವನ ಪಾಪಕರ್ಮಗಳ ಮೇಲೆ ಹೊಂದಿಕೊಂಡಿದೆ. ಆದ ಕಾರಣ ಇಲ್ಲಿ ಮಾಡಿದ ವ್ಯವಸ್ಥೆ, ಹವಾ ನಿಯಂತ್ರಣ ಕೊಠಡಿ ಇತ್ಯಾದಿ, ಅದರಲ್ಲಿ ಆಹಾರ ವಸ್ತುಗಳು ಫ್ರೀ. ಯಾವುದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1-1:30 ಗಂಟೆ ತನಕ ಫ್ರೀ ಫುಡ್ ಉಂಟು. ಅದಕ್ಕೇನು ದುಡ್ಡಿಲ್ಲ, ಬೇಕಾದವ ತಗೊಳ್ಬೋದು. ಮತ್ತು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡಲಿಕ್ಕಾಗೋದಿಲ್ಲ, ರುಚಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಲಕ್ಷಾಂತರ ಬಂದಿರ್ತಾರೆ. ನಮ್ಮ ಪಾಕ ಒಂದೇ, ಅವನಿಗೆ ರುಚಿ ಆದರೆ ತಗೊಳ್ಬೋದು, ಅದು ಅರುಚಿಯಾದರೆ ಯಾರು ಏನು ಮಾಡಲಿಕ್ಕಾಗೋದು. ಅದಕ್ಕೆ ಕ್ಷೇತ್ರವನ್ನು ದೂರಬಾರ್ದು, ದೇವರನ್ನು ದೂರಬಾರ್ದು. ಅದು ದೇವರಿಗೆ ಸಂಬಂಧಪಟ್ಟಂತಹ ವಿಷಯ, ದೇವರ ಪ್ರಸಾದ.
ಹುಳಿಯಾಗಿ ಇರ್ಬೋದು, ಕಹಿಯಾಗಿ ಇರ್ಬೋದು, ವಿಷವಾಗಿ ಇರ್ಬೋದು. ಅದನ್ನು ನಾವು ಪ್ರಸಾದ ಅಂತೇಳಿ ಸ್ವೀಕಾರ ಮಾಡೋದೇ ಮನುಷ್ಯನ ಧರ್ಮ, ಭಕ್ತಾದಿಗಳ ಧರ್ಮ. ಅಷ್ಟು ಹೇಳ್ಬೋದು, ಅಷ್ಟು ವಿನ ಮತ್ತೇನು ಹೇಳಲಿಕ್ಕಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.